ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಯಾವ ಸಲುವಾಗಿ ವಿಡಿಯೋ ಮಾಡ್ತಾನಕ್ಕೆ ಬಂದಿದ್ದೀನಿ ಅಂದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 12 ಪ್ರಾರಂಭ ಆಗುತ್ತಿದೆ. ಇವತ್ತು ಪ್ರೋಮೋ ನೋಡ್ಕೊಂಬಂದೆ. ಒಂಥರ ಗೋಸ್ಬಮ್ ಥರ ಇತ್ತು. ಯಾಕೋ ಏನೋ ಭಾಳ ಕಾರಣದಿಂದ ನಾನು ವಿಡಿಯೋ ಮಾಡ್ಬೇಕಂತ ಮಾಡಿದ್ದೆ. ಕಾರಣಾಂತರಗಳಿಂದ ಮಾಡೋದಕ್ಕಾಗಿದ್ದಿಲ್ಲ. ಯಾವ ಥರ ಫೇಸ್ ಕೊಟ್ಟರೆ ಜನರು ಯಾವ ಥರ ರಿಸೀವ್ ಮಾಡ್ತೀರಂತ ಒಂಚೂರು ಭಯ ಅನ್ನೋದಿರುತ್ತೆ. ಅದರ ಸಲುವಾಗಿ ಹಿಂದಿನ ಸೀಸನ್ ಮಾಡಬೇಕಂತ ಮಾಡಿದ್ದೆ, ಬಟ್ ಮಾಡೋದಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ. ಆದರೆ ಈ ಸೀಸನ್ನು ಪ್ರತಿಯೊಂದು ಅಪ್ಡೇಟ್ನು ಡೈಲಿ 12 ಗಂಟೆಯಿಂದ ಮೊದಲೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಪ್ರತಿದಿನ. ಏನಾಯಿತು, ಏನಾಯಿತು, ಇದು ಸರಿನಾ ತಪ್ಪ ಮಾತಾಡಿದ್ದು, ಇಲ್ಲ ಅವ್ರೇನು ತಪ್ಪು ಮಾಡಿದ್ರು, ಇವ್ರೇನು ತಪ್ಪು ಮಾಡಿದ್ರು ಅಂತ ನಾನೇ ಖುದ್ದಾಗಿ ಮಾತಾಡ್ತೀನಿ. ಯಾರೇನೇ ಅನ್ಕೊಳ್ಳಿ, ನನ್ನ ಮನಸ್ಸಿಗೆ ಬಂದಿದ್ದು ನಾನು ಹೇಳ್ತೀನಿ. ತಪ್ಪಾಗಿದ್ದರೆ ಕಮೆಂಟ್ ಮಾಡಿ, ಈ ಥರ ಮಾತಾಡಬೇಡಿ ಅಂತ ನಾನು ತಪ್ಪನ್ನ ತಿದ್ದುಕೊಂಡು ನಿಮಗೆ ಸರಿಯಾಗಿ ಹೇಳ್ತೇನೆ. ಸರಿ, ಈಗ ಪ್ರಾರಂಭ ಮಾಡೋಣ. ಕೆಲವೊಂದಿಷ್ಟು ವಿಚಾರಗಳು ಬಂದು, ಏನಪ್ಪ ಬಿಗ್ ಬಾಸ್ 2 ಸುದೀಪ್ ಸರ್ ಹೋಸ್ಟ್ ಮಾಡ್ತಾರೋ ಇಲ್ಲೋ, ಇನ್ನು ಬೇರೆ ಯಾರೋ 3 ಜನದ್ದು ಹೆಸರು ಓಡಾಡ್ತಿತ್ತು. ಬಟ್ ಆ್ಯಸ್ ಅ ದರ್ಶನ್ ಸರ್ ಅವರ ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಅಂದ್ರೇ ಸುದೀಪ್ ಸರ್ ಅಂದ್ರೇ ಬಿಗ್ ಬಾಸು. ಯಾರು ಮಾಡಿದ್ರು ಚಂದ ಅವ್ರು ಅಷ್ಟೇ ಮಾಡಬೇಕು. ಯಾರೋ ಬಂದು ಮಾಡ್ತಾರೆ ಅಂದರೆ ಯಾರು ನೋಡೋಕ್ಕೆ ಹೋಗಲ್ಲ. ಅದು ನಮಗೆ ಒಂಥರ ಮನಸ್ಸಲ್ಲಿತ್ತು, ಇವರೇ ಮಾಡ್ತಾರೆ ಅಂತ. ಯಾಕಂದರೆ ಅವ್ರು ಬೇರೆ ಚಾಯ್ಸೇ ಇಲ್ಲ ಕಲರ್ಸ್ ಕನ್ನಡದವ್ರಿಗೆ. ಒನ್ ಆ್ಯಂಡ್ ಓನ್ಲಿ ಗ್ರೇಟ್ ಬಾದ್ಶಾ ಅಂತಾನೆ ಅನಿಸ್ಕೊಂತಾರೆ ಕಿಚ್ಚ ಸುದೀಪ್ ಸರ್ ಅವರು. ಅದರಲ್ಲಿ ಈಗ ರೀಸೆಂಟಾಗಿ ಅವ್ರ ಬರ್ಡೇ ಮುಗೀತು. ಒನ್ಸ್ ಅಗೇನ್ ವಿಶ್ ಯು ವೆರಿ ಹ್ಯಾಪಿ ಬರ್ಡೇ ಕಿಚ್ಚ ಸುದೀಪ್ ಸರ್, ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ. ಪ್ರೋಮೋ ನೋಡ್ಕೊಂಬಂದಿದ್ದಾರೆ ಎಲ್ಲರೂ. ನನಗಂತರೂ ಒಂಥರ ಕ್ರೇಜಿ ಆಗಿತ್ತು ಪ್ರೋಮೋ ಮಾತ್ರ. ಎಲ್ಲರೂ ಟಿ ಆರ್ ಪಿ ಅಂತ ಆ ಚಾನಲ್ಲು ಈ ಚಾನಲ್ಲು ಅಂತ ಹೇಳ್ತಾನೆ ಇರ್ತಾರೆ. ಬಿಗ್ ಬಾಸ್ ಬಂದರೆ ಎಲ್ಲ ಟಿ ಆರ್ ಪಿನೂ ಸರ್ವನಾಶ. ಕಲರ್ಸ್ ಕನ್ನಡ ಒನ್ ಆ್ಯಂಡ್ ಓನ್ಲಿ ಬಿಗ್ ಬಾಸ್ ಅಂದ್ರೇ ಟಿ ಆರ್ ಪಿ. ಇದೊಂದು ಸ್ವಲ್ಪ ತಲೆ ಇಟ್ಕೊಂಡ್ಬಿಡಿ. ಯಾರ್ಯಾರು ಕಂಟೆಸ್ಟೆಂಟ್ಗಳು ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಊಹಾಪೋಹಗಳು ಸಾಕಷ್ಟು ವಿಡಿಯೋಗಳಲ್ಲಿದ್ದಾವೆ. ಹಾಗಂತ ನಾನು ಇವರೇ ಬರ್ತಾರೆ ಅಂತ ಯಾವತ್ತೂ ಹೇಳಲ್ಲ. ಯಾರು ಬರಲಿ ಏನೋ ಬರಲಿ, ಆದರೆ ಜನರಿಗೆ ಮಾತ್ರ, ನೋಡೋರಿಗೆ ಪೈಸಾ ವಸೂಲ್ ಅಂತಾರಲ್ಲ ಆ ಥರ ಆಗಬೇಕು. ಎಂಟರ್ಟೈನ್ಮೆಂಟ್ ಅಂತ ಬಂದರೆ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ನೀವು ಶೋನ ಎತ್ತಿಡಿಬೇಕು. ಹಾಗೆ ಎಲ್ಲ ನೋಡ್ತಿರೋಂಥ ಜನರುಗಳಿಗೆ ಒಂಥರ ಖುಷಿ ಇರಬೇಕು, ನೋಡೋದಕ್ಕೆ ಮನಸ್ಸಿರಬೇಕು. ಆದರೆ ಈ ಸೀಸನ್ ಆದರೂ ಒಂದು ಸ್ವಲ್ಪ ಜಗಳ ಕಡಿಮೆ ಆಗುತ್ತಾ ನೋಡೋಣ. ಯಾಕಂದರೆ ಈಗ ಕಳೆದ 2 ಸೀಸನ್ಗಳಲ್ಲಿಯೂ ಬರೀ ಜಗಳ, ಬರೀ ಹೊಡೆದಾಟ, ಬರೀ ಒಂಥರ ಇಂಟ್ರೆಸ್ಟೇ ಹೋಗುತ್ತೆ. ಅದರ ಸಲುವಾಗಿ ಈ ಸಲನಾದರೂ ಒಂಚೂರು ಮನೋರಂಜನೆ ಜಾಸ್ತಿ ಕೊಡಲಿ ಎಲ್ಲ ಕಂಟೆಸ್ಟೆಂಟ್ಗಳಿಗೆ. ಆಲ್ ದ ಬೆಸ್ಟ್. ಇನ್ನೇನು 28ನೇ ತಾರೀಕು ಚಾಲು ಆಗ್ತಾ ಇದೆ. ನೋಡೋಣ ಯಾರ್ಯಾರ ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂತ. ನಾನು ಹೇಳಕ್ಕೆ ಹೋಗಲ್ಲ ಇವರೇ ಬರ್ತಾರೆ ಅವರೇ ಬರ್ತಾರೆ ಅಂತ. ಬಂದವರಿಗೆ ವೆಲ್ಕಮ್, ಬರದೇ ಇರೋರಿಗೂ ಮುಂದಿನ ಸಲ ಟ್ರೈ ಮಾಡಿ. ಈಗ ಸಾಕಷ್ಟು ಜನ ಟ್ರೈ ಮಾಡ್ತಿದ್ದಾರೆ, ಹಾಗೆ ಮುಂದಿನ ಸಲ ಟ್ರೈ ಮಾಡಿ, ಸಿಕ್ಕೇ ಸಿಗುತ್ತೆ. ಕಲರ್ಸ್ ಕನ್ನಡದಲ್ಲಿ ನಿಮ್ಮ ಮುಂದೆ ತೆರೆಗೆ ಬರ್ತಾ ಇದೆ. ಇದೇ 28ನೇ ತಾರೀಕು ಸೆಪ್ಟೆಂಬರ್. ತಪ್ಪದೆ ಎಲ್ಲರೂ ನೋಡಿ. ಹಾಗೆ ಆಲ್ ದ ಬೆಸ್ಟ್ ಆಫ್ ಲಕ್ ಬಿಗ್ ಬಾಸ್ ಟೀಮ್. ಆ್ಯಂಡ್ ಇದು ನನ್ನ ಫಸ್ಟ್ ವಿಡಿಯೋ ಫೇಸ್ ಕೊಟ್ಟು ಮಾತಾಡ್ತಿರೋದು. ಇದು ಯಾವ ಥರ ಜನರಿಗೆ ಇಷ್ಟ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ನನ್ನ ವಿಡಿಯೋನ ನಾನು ಕಂಪ್ಲೀಟಾಗಿ ಬಿಗ್ ಬಾಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡ್ತೇನೆ, ಜನರಿಗೆ ತಿಳಿಸ್ತೇನೆ. ತಪ್ಪಿದ್ರು ನಾನೇ ನಿಮಗೆ ಹೇಳ್ತೇನೆ. ನಿಮಗೇನಾದರೂ ಈ ಥರ ಬೇಡ ಆ ಥರ ಮಾಡಿ ಸರ್ ಅಂದರೆ ನಾನು ಖಂಡಿತವಾಗಿಯೂ ಮಾಡ್ತೀನಿ. ನನಗೆ ಹಂಬಲ್ ಪರ್ಸನ್ ನಾನು. ನೀವು ಯಾವ ಥರ ಹೇಳ್ತೀರೋ ಆ ಥರ ನಾನು ಮಾಡ್ತೀನಿ. ಜಸ್ಟ್ ನೀವೇನೆಲ್ಲ ಕಮೆಂಟ್ ಬಾಕ್ಸ್ ಇರುತ್ತೆ, ಕಮೆಂಟ್ ಬಾಕ್ಸ್ನಲ್ಲಿ ಈ ಥರ ಬೇಡ ಸರ್, ಈ ಥರ ಮಾತಾಡಿ, ಇಲ್ಲ ಈ ಥರ ಮಾತಾಡಿದ್ದು ಖುಷಿ ಆಯಿತು ಅಂದರೆ ನನಗೂ ಒಂಚೂರು ಖುಷಿ ಆಗುತ್ತೆ. ಅಂದರೆ ಮುಂದಿನ ವಿಡಿಯೋ ಮಾಡೋದಕ್ಕೂ ನನಗೆ ಒಂಥರ ಖುಷಿ ಆಗುತ್ತೆ, ಬೂಸ್ಟ್ ಸಿಕ್ಕಂಗಾಗುತ್ತೆ. ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳೋದು. ಮತ್ತು ಏನೇನೋ ಮಾಡ್ತೀರಂತೆ, ಜಸ್ಟ್ ನಮ್ಮ ಸಲುವಾಗಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದಕ್ಕಾಗಲ್ವ? ಅದೇನು ಪರ್ಚೇಸ್ ಮಾಡ್ಬೇಕಂತ ಏನಿಲ್ಲ. ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ
ಅದು ಅದಲ್ಲದೆ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಅಂತ ದಿಕ್ಕು ಕಾಣ್ತಾರೆ. ಆ ಥರ ಯಾರಿಗೂ ಕಾಣಲ್ಲ. ಇದು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ಏನಾದರೂ ಬಿಟ್ಟರೆ ನಿಮಗೆ ಪಟ್ ಅಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ರೀತಿಯಿಂದ ವೀಕ್ಷಿಸಿ. ನಾವು ಪ್ರೀತಿಯಿಂದ ನಿಮ್ಮ ಸಲುವಾಗಿ ಆಗಿ ಎಫರ್ಟ್ ಹಾಕಿ ಆದರೂ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ದಿನಕ್ಕೆ ಒಂದು ಅಂತ ವಿಡಿಯೋ ಮಾಡೇ ಮಾಡ್ತೀನಿ. ಇದು ಯಾವ ಥರ ರೀಚ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಕಿಚ್ಚ ಸುದೀಪ್ ಸರ್, ನಿಮ್ಮ ಲುಕ್ ಮಾತ್ರ ಖಡಕ್ ಆಗಿದೆ, ಸೂಪರ್ ಸ್ಟೈಲಿಶ್ ಕಿಂಗ್ ಅಂತ ಹಾಗೆ ಅನ್ನಂಗಿಲ್ಲ ನಿಮ್ಮನ್ನ. ಆಲ್ ದ ಬೆಸ್ಟ್ ಎಲ್ಲ ನಮ್ಮ ಡೆವಿಲ್ ಕಡೆಯಿಂದ, ಹಾಗೆ ನಮ್ಮ ಡಿ ಬಾಸ್ ಸೆಲೆಬ್ರಿಟಿಗಳ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್. ಆ್ಯಂಡ್ ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಮೈ ವಿಡಿಯೋ. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ಮಾಡ್ತಾಯಿರಿ. ಇಷ್ಟೇ ಹೇಳಬೇಕಾಗಿರೋದು ಇವತ್ತು. ಹೇಳಿದೆ, ಅದು ಹೇಗಿತ್ತು ಅಂತ ಗೊತ್ತಿಲ್ಲ. ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದ ಮೇಲೆ ನೀವೇ ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ. ನೀವು ಜಸ್ಟ್ ಒಂದು ಲೈಕ್ ಮಾಡೋದ್ರಿಂದ ಇನ್ನೊಬ್ಬ ಹೊಸ ಯೂಟ್ಯೂಬರ್ನು ಹುಟ್ಟಾಕ್ತೀರ ಅನ್ನೋದು ನನ್ನ ಆಸೆ. ಯಾಕಂದರೆ ಕನ್ನಡದಲ್ಲಿ ಇನ್ನೂ ಭಾಳ ಜನ ಬೇಕಾಗಿದ್ದಾರೆ ಯೂಟ್ಯೂಬರ್ಸ್ಗಳು. ಇನ್ನೂ ಭಾಳ ಗ್ರೋ ಆಗೋದಿದೆ. ಬೇರೆ ಲ್ಯಾಂಗ್ವೇಜ್ಗಳಲ್ಲೆಲ್ಲ ಸಣ್ಣ ಹುಡುಗರಿಂದ ಹಿಡಿದು ಎಲ್ಲರೂ ಚಾಲೂ ಮಾಡಿದ್ದಾರೆ, ಎಲ್ಲರೂ ಬೂಸ್ಟ್ ಅಪ್ ಆಗಿದ್ದಾರೆ. ಆ ಥರ ಸಪೋರ್ಟ್ ಮಾಡ್ತಾರೆ. ನಮ್ಮ ಕರ್ನಾಟಕ ಜನರು ಒಂದು ಸಲ ಮನಸ್ಸು ಮಾಡಿದರೆ ಎಲ್ಲರಿಗೂ ಬೂಸ್ಟ್ ಮಾಡ್ತಾರೆ ಅನ್ನೋ ನನ್ನ ನಂಬಿಕೆ ಇದೆ. ಜಸ್ಟ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಗುಡ್ ನೈಟ್.